ಬೆಳಗಾವಿಯಿಂದ ಪ್ರಸಾರವಾಗ್ತಾ ಇರುವಂಥ ವಿಶೇಷ ಇನ್ಸೈಡ್ ಸುದ್ದಿಗೆ ಮತ್ತೊಮ್ಮೆ ಸ್ವಾಗತ. ಯತೀಂದ್ರ ಸಿದ್ದರಾಮಯ್ಯ ಮತ್ತೊಮ್ಮೆ ಮಾತನಾಡಿದ್ದಾರೆ. ಈಗ ಯತೀಂದ್ರ ಸಿದ್ದರಾಮಯ್ಯ ಆಡಿರುವಂಥ ಆ ಒಂದು ಮಾತು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಬಹುದೊಡ್ಡ ಸಂಚಲನವನ್ನು ಮತ್ತೆ ಹುಟ್ಟಿ ಹಾಕಿದೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಬಣ ಯತೀಂದ್ರ ವಿರುದ್ಧ ಹರಿಯಾಯ್ತಾ ಇದ್ರು. ಯತೀಂದ್ರ ಮಾತನಾಡಿದ್ರೆ ಚಮತ್ಕಾರ, ನಾವೇನಾದರೂ ಅದೇ ರೀತಿ ಮಾತನಾಡಿದ್ರೆ ಬಲಾತ್ಕಾರನ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಷ್ಟಕ್ಕೂ ಈ ರೀತಿ ಅಂತ ಮಾತನಾಡೋದಕ್ಕೆ ಒಂದು ಕಾರಣ, ಯಾವ್ಯಾವಾಗ ಮುಖ್ಯಮಂತ್ರಿ ವಿಚಾರಕ್ಕೆ ಕಾಂಗ್ರೆಸ್ನ ಶಾಸಕರು ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಆಪ್ತರು ಮಾತಾಡ್ತಾರೋ ಅವರೆಲ್ಲರಿಗೂ ಕೂಡ ನೋಟಿಸ್ ನೀಡಲಾಗಿದೆ. ಈಗ ಯತೀಂದ್ರ ಅವರೇ ಮತ್ತೆ ಮುಖ್ಯಮಂತ್ರಿ ವಿಚಾರವಾಗಿ ಮಾತನಾಡ್ತಿದ್ದಾರೆ. ಅವರಿಗೆ ಯಾಕೆ ನೋಟಿಸ್ ಕೊಡ್ತಿಲ್ಲ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಆಪ್ತರ ಪ್ರಶ್ನೆ. ಹಾಗಾದರೆ ಯತೀಂದ್ರ ಇವತ್ತು ಹೇಳಿದಂಥ ಮಾತೇನು ನೋಡೋಣ. ಪಟ್ಟದ ಆಟಕ್ಕೆ ಅಲ್ಪ ವಿರಾಮದ ಮಧ್ಯೆ ಮತ್ತೆ ತುಪ್ಪ ಸುರಿದ ಸಿಎಂ ಪುತ್ರ. There is no tussle for CM post right now. ಯಾವುದೇ ಬದಲಾವಣೆ ಇಲ್ಲ, ಕ್ಲಿಯರ್ ಎಂದ ಎಂಎಲ್ಸಿ ಯತೀಂದ್ರ. High command has clearly said as of now there will be no change in the leadership. I think CM will reply for him. Hey, ನಮ್ಮದು ಬಲಾತ್ಕಾರ, ಅವರದು ಚಮತ್ಕಾರನ. ಡಿಕೆ ಆಪ್ತ ಸಿಟ್ಟು. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ವರಿಷ್ಠರ ಜಾಗನ ಭರ್ತಿ ಮಾಡೋಕ್ಕೆ ತುಂಬಲಿಕ್ಕೆ ಅವಕಾಶ ಇಲ್ಲ. ವರಿಷ್ಠ ಗಮನಕ್ಕೆ ತರೋಣ ಹೀಗಾಗಿದೆ ಅಂತ, ಅದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಕೊನೆಗೆ ದಾರೆಗೆ ಹೋಗೋ MLCಗಳೆಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಿಎಂ ಬಹಳ ಜನಕ್ಕೆ ಹೇಳಿಸ್ತಾ ಇದ್ದಾರೆ. ಪಟ್ಟದಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಅಷ್ಟೇ. ಹೈಕಮಾಂಡ್ನಿಂದ ಅಧಿಕೃತವಾಗಿ ಇನ್ನೂ ಘೋಷಣೆ ಆಗಿಲ್ಲ. ಅಧಿವೇಶನದಲ್ಲಿ ವಿಪಕ್ಷಗಳಿಗೆ ಅಸ್ತ್ರವಾಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಿಎಂ ಡಿಸಿಎಂಗೆ ಬ್ರೇಕ್ಫಾಸ್ಟ್ ಸಭೆ ಮೂಲಕ ಒಗ್ಗಟ್ಟಿನ ಶಕ್ತಿ ಪ್ರದರ್ಶಿಸೋಕೆ ವರಿಷ್ಠರು ಸೂಚನೆ ಕೊಟ್ಟಿದ್ರು. ಆದ್ರೆ ಇದೀಗ ನಾಯಕತ್ವದ ಬಡಿದಾಟಕ್ಕೆ ಸಿಎಂ ಪುತ್ರ ಯತೀಂದ್ರರೇ ಕಿಚ್ಚು ಹಚ್ಚಿರೋದು ಕಾಂಗ್ರೆಸ್ ಮನೆಯಲ್ಲಿ ಕೋಲಾಹಲ ಎಬ್ಬಿಸಿದೆ. ಹೌದು, ನಾಯಕತ್ವದಲ್ಲಿ ಯಾವ ಬದಲಾವಣೆನೂ ಇಲ್ಲ, ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ ಅಂತ ಯತೀಂದ್ರ ಪುನರುಚ್ಚಾರ ಮಾಡಿರೋದು ಡಿಕೆ ಬಣದ ನಾಯಕರ ಪಿತ್ತ ನೆತ್ತಿಗೇರುವಂತೆ ಮಾಡಿದೆ. There is no tussle for CM post right now. I have already told you. Now everything is clear. The High Command has clearly said as of now there will be no change in the leadership. ವರಿಷ್ಠರ ಸ್ಥಾನ ತುಂಬಲು ಅವಕಾಶವಿಲ್ಲ. ಯತೀಂದ್ರಗೆ ಇಕ್ಬಾಲ್ ಗುದ್ದು. ಡಿಕೆ ಬಣದ್ದು ವಾದ ಇಷ್ಟೇ ನೋಡಿ. ಯತೀಂದ್ರ ಮಾತಾಡಿದ್ರೆ ಚಮತ್ಕಾರ, ನಾವು ಮಾತಾಡಿದ್ರೆ ಬಲಾತ್ಕಾರನ ಅಂತ ಡಿಕೆ ಆಪ್ತ ಇಕ್ಬಾಲ್ ಹುಸೇನ್ ಕೆಂಡಾಮಂಡಲರಾದ್ರು. ಇದಿಷ್ಟೇ ಅಲ್ಲ, ಅವರು ವರಿಷ್ಠರ ಸ್ಥಾನ ತುಂಬೋದು ಬೇಡ ಅಂದಿದ್ದಾರೆ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ಅದನ್ನ ಅವ್ರು ತಿಳ್ಕೊಳ್ಬೇಕು, ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಯಾವ ರೀತಿ ನಮ್ಮ ಸ್ಥಾನಗಳನ್ನ ನಾವು ಅರಿತ್ಕೋಬೇಕಂತೇಳಿ ಅವ್ರಿಗೆ ತಿಳುವಳಿಕೆ ಇರಬೇಕು. ನಮ್ಮ ವರಿಷ್ಠರು ಬಲಿಷ್ಠವಾಗಿದ್ದಾರೆ, ನಮ್ಮ ವರಿಷ್ಠರು ಸಮರ್ಥವಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಯಾಗಿ ನಾವೆಲ್ಲರೂ ಕೂಡ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ಬೇಕಾಗ್ತದೆ. ಯಾರೂ ವರಿಷ್ಠರ ಜಾಗನ ಭರ್ತಿ ಮಾಡೋಕ್ಕೆ ತುಂಬಲಿಕ್ಕೆ ಅವಕಾಶ ಇಲ್ಲ. ಇದಕ್ಕೆಲ್ಲ ಸಿಎಂ ಉತ್ತರ ಕೊಡ್ತಾರೆ ಎಂದ ಡಿಸಿಎಂ ಡಿಕೆಶಿ. ಎದೆಯಲ್ಲಿ ಆಕ್ರೋಶ ಇದ್ರೂ ತಾಳ್ಮೆಯಿಂದಲೇ ಪ್ರತಿಕ್ರಿಯೆ ಕೊಟ್ಟಿರೋ ಡಿಕೆ ಇದಕ್ಕೆಲ್ಲ ಸಿದ್ದರಾಮಯ್ಯ ಉತ್ತರ ಕೊಡ್ತಾರೆ ಅಂದಿದ್ದಾರೆ. I think CM will reply for him. ಸಿದ್ದರಾಮಯ್ಯ ಹಾಗೂ ಯತೀಂದ್ರ ಪ್ರತ್ಯೇಕ ಮಾತುಕತೆ. ಯತೀಂದ್ರ ಮಾತು ಪಕ್ಷದಲ್ಲಿ ಹೆಚ್ಚು ಚರ್ಚೆ ಆಗ್ತಿದ್ದಂತೆ ಬೆಳಗಾವಿ ಅಧಿವೇಶನದ ವೇಳೆ ಸಿದ್ದರಾಮಯ್ಯ ಯತೀಂದ್ರ ಪ್ರತ್ಯೇಕ ಮಾತು ಕುತೂಹಲಕ್ಕೆ ಕಾರಣವಾಯಿತು. ಬಳಿಕ ಒಂದೇ ಕಾರ್ನಲ್ಲಿ ಸಿದ್ದರಾಮಯ್ಯ ಯತೀಂದ್ರ ಸರ್ಕ್ಯೂಟ್ ಹೌಸ್ಗೆ ಹೋದ್ರು. ಕೆಲ ಗಂಟೆಗಳ ಕಾಲ ಇಬ್ಬರು ಚರ್ಚಿಸಿ ಮತ್ತೆ ಅಧಿವೇಶನಕ್ಕೆ ಇಬ್ಬರು ವಾಪಸ್ಸಾದ್ರು. ಯತೀಂದ್ರ ಹೇಳಿಕೆ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಂತೆ ಸಿಟ್ಟಾದ ಸಿದ್ದರಾಮಯ್ಯ, ನಾನು ಹೈಕಮಾಂಡ್ ಹೇಳ್ದಂತೆ ಕೇಳೋದು ಅಂದ್ರು. ಹೈಕಮಾಂಡ್ ಏನ್ ಹೇಳ್ತದೆ ಹಂಗೆ ಕೇಳೋದು ನಾವು. 2028ರವರೆಗೂ ಸಿದ್ದರಾಮಯ್ಯನೇ ಸಿಎಂ ಎಂದ ಜಮೀರ್. ಯತೀಂದ್ರ ಮಾತಿಗೆ ಧ್ವನಿಗೂಡಿಸಿದ ಸಚಿವ ಜಮೀರ್ 2028ರವರೆಗೂ ಸಿದ್ದರಾಮಯ್ಯನೇ ಸಿಎಂ ಆಗಿರ್ತಾರೆ, ಹೈಕಮಾಂಡ್ ಮಾತಿಗೆ ನಾವು ಬದ್ಧ ಆಗಿದ್ದೀವಿ ಅಂದ್ರು.
ಇಲ್ಲ, ಈಗ ಅವರವರು ಬೇಡಿಕೆಯನ್ನು ಕೊಟ್ಟಿದ್ದಾರೆ, ಅವನ್ನ ಕೊಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿ ಗಮನಕ್ಕೆ ಕರೆಸಿ ನಮ್ಮ ಸರ್ಕಾರ ಇರೋದೇ ಸಮಸ್ಯೆನ ಬಗೆಹರಿಸೋಕ್ಕೆ ನಮ್ಮ ಸರ್ಕಾರ ಇರೋದು. ಮತ್ತೊಂದು ಕಡೆ ಏನಾಗ್ತದಪ್ಪ ಅಂದ್ರೆ ಸಿಎಂ ಬದಲಾವಣೆ ವಿಚಾರವಾಗಿ ಈಗ ನಾನು ಒಂದೇ ಮಾತು ಪದೇ ಒಂದೇ ಮಾತು. ಈಗ ಯತೀಂದ್ರ ಅವರು ಅವರ ಅಭಿಪ್ರಾಯನ ಹೇಳಿದ್ದಾರೆ, ನಂದು ಪದೇ ಒಂದೇ ಹೇಳೋದು. ಈಗ ಇದು ಯಾವಾಗ ಚರ್ಚೆ ಆಗಬೇಕಾಗಿರೋದು? ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ದರೆ ತಾನೇ ಚರ್ಚೆ ಆಗಬೇಕಾಗಿರೋದು. ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ, ಆ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ. ನಾನು 28ವರೆಗೂ ಮನೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರಂತ ನಾನು ಭಾಳ ಸತಿ ನಾನು ಹೇಳಿದ್ದೀನಿ. ನಾನು ಅಂದರೆ ನಮ್ಮ ಪಕ್ಷ ಹೈಕಮಾಂಡ್, ಮನೆ ಮುಖ್ಯಮಂತ್ರಿ ಏನಂದರು, ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೀನಪ್ಪ ಅಂದರು. DCM ಏನಂದರು, ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೀನಂತ. ನಮ್ಮ ಪಕ್ಷ ಏನು, ಹೈಕಮಾಂಡ್ ಗೆರೆ ಹಾಕಿದ್ದು ಯಾರು ಗೆರೆ ದಾಟಲ್ಲ. ನಾವೆಲ್ಲ ಹೈಕಮಾಂಡ್ ಪಕ್ಷ. ಇನ್ನು ನಾಯಕತ್ವದ ಬಗ್ಗೆ ಸಚಿವರುಗಳು ತಮ್ಮದೇ ಆದ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನೋಡೋಣ, ಅವ್ರನ್ನ ವರಿಷ್ಠ ಗಮನಕ್ಕೆ ತರೋಣ. ಹೀಗಾಗಿದೆ ಅಂತ ಮುಂದೆ ಆಗಬಾರ್ದಂಗೆ ನೋಡ್ಕೊಳ್ಳೋದು ಅಷ್ಟೇ. ಈಗಂತೂ ಆಗಿದೆ, ವಾಪಸ್ ಬರೋಲ್ಲ ಅದು. ಮುಂದೆ ಆಗದಂಗೆ ನೋಡ್ಕೊಳ್ಳೋಂಗೆ ಪ್ರಯತ್ನ ಮಾಡೋಣ ಎಲ್ಲರೂ ಕೂಡಿ. ಅವ್ರು ಹೇಳಬಾರ್ದು, ಅವ್ರ ಪರವಾಗಿ ಬೇರೆಯವ್ರು ಹೇಳಿದ್ರೆ ಓಕೆ, ಅವ್ರು ಹೇಳಿದ್ರೆ ಸ್ವಲ್ಪ ಹಂಗೆ ನೀವು ಹೇಳ್ದಂಗೆ ಮಜೂರು ಆಗುತ್ತೆ. ನೋಟಿಸ್ ಕೊಡ್ತಾ ಇಲ್ಲ ಯತೀಂದ್ರ ಅವರಿಗೆ ಅಂತ ಸರ್, ಬೇರೆಯವರಿಗೆ ಕೊಡ್ತಾರೆ. ಇಕ್ಬಾಲ್ ಹುಸೇನ್ ಇರಬಹುದು, ಬೇರೆ ಶಾಸಕರು ಮಾತಾಡಿದಂಥ ಸಂದರ್ಭದಲ್ಲಿ ಅವರಿಗೆ ನೋಟಿಸ್. ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ನಾಯಕತ್ವದ ಬದಲಾವಣೆ ಚರ್ಚೆ ವಿಪಕ್ಷಕ್ಕೆ ಅಸ್ತ್ರವಾಗಿದೆ. ದಾರಿಯಲ್ಲಿ ಹೋಗೋ MLCಗಳೆಲ್ಲ DK CM ಅನ್ನೋ ಪರಿಸ್ಥಿತಿ ಬಂದಿದೆ ಅಂತ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ರು. CM ಹೇಳಿಸ್ತಿದ್ದಾರೆ ಅಂತ ಪ್ರತಾಪ್ ಸಿಂಹ ಟೀಕಿಸಿದ್ರು. ದಿನನಿತ್ಯ ಕಚ್ಚಾಟ, ನೀನು ಮುಖ್ಯಮಂತ್ರಿ ನಾನು ಮುಖ್ಯ, ಕೊನೆಗೆ ದಾರೆಗೆ ಹೋಗೋ MLCಗಳೆಲ್ಲ DK ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ. ಅಂದರೆ ಬೀದಿಗಳಲ್ಲಿ ಆದಿಗಳಲ್ಲಿ ಮುಖ್ಯಮಂತ್ರಿಯ ಪದವಿಯನ್ನ ಇಟ್ಟುಬಿಟ್ಟು ಮಾನ ಮರ್ಯಾದೆ ಎಲ್ಲ ತೆಗಿತಾ ಇದ್ದಾರೆ. ಆ ಪದವಿಗೆ ಮಾನ ಮರ್ಯಾದೆ ತೆಗಿತಾ ಇದ್ದಾರೆ. ಈ ಮಂಚ ಅವ್ರ ಅಪ್ಪ ಮುಂದುವರಿತಾ ಇದ್ರೆ ತನ್ನ ಜೋಳಿಗೆ ತುಂಬುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಸಿಎಂ ಬಹಳ ಜನಕ್ಕೆ ಹೇಳಿಸ್ತಾ ಇದ್ದಾರೆ, ಬಹಳ ಜನಕ್ಕೆ ಹೇಳಿಸಿ ಕೆಲವ್ರದ್ದು ಮಂತ್ರಿ ಪದವಿನೂ ಕಳ್ಕೊಂಡ್ ಮಾಡಿದ್ರು. ಎಲ್ಲಾ ಕಡೆ ಸುಮಾರು ಕಡೆ ಹೇಳಿಸ್ತಾ ಇದ್ದಾರೆ. ಪಾಪ ಅಲ್ಲಿ ಬೆಳಗಾಂ ರಾಜಕಾರಣದಲ್ಲೂ ಕೂಡ ಅಲ್ಲಿನೂ ಕೂಡ ಜಾರಕಿಹೊಳಿ ಅವ್ರನ್ನ ಎತ್ಕೊಡ್ತಾರೆ, ಎಲ್ಲಾನು ಎತ್ಕೊಡ್ತಾರೆ. ಒಟ್ಟಿಗೆ ಅವರಿಗೆ ರಾಜಕಾರಣ ಮಾಡಕ್ ಬಂದಿದ್ದಾರೆ ಹೊರತು ಅಭಿವೃದ್ಧಿ ಮಾಡಿ. ಪಟ್ಟದಾಟಕ್ಕೆ ಹೈಕಮಾಂಡ್ ಅಲ್ಪ ವಿರಾಮದ ಮಧ್ಯೆ ಮತ್ತೊಂದು ಸುತ್ತಿನ ಕದನ ನಡೀತಿದೆ. ಸಿಎಂ ಪುತ್ರ ಯತೀಂದ್ರ ಮಾತಿನಿಂದ DK ಬಣ ಬುಸುಗುಡುತ್ತಿದೆ. ಆದರೆ ಸಿದ್ದರಾಮಯ್ಯ ಮಾತ್ರ ಏನೇ ಇದ್ರೂ ಹೈಕಮಾಂಡ್ ಅಂತಿಮ ಅಂತಿದ್ದಾರೆ. ಪ್ರಮೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಳಗಾವಿ.